Hi everyone, welcome to my YouTube channel. In this video we are going to continue the chapter Acid, Bases and Salts of class 10th chemistry. So now let us continue the let us start the video from part number 6. So in the previous video we have studied about that is acid solution in water conduct electricity. So for that one we have done one activity. Then not only acidic solution as acid solution in water conduct electricity, even basic solution in water also conduct electricity. So why they conduct electricity? Because due to when acid or base is put into water, it releases acid releases H plus ions and base releases OH minus ions, and these ions are responsible to carry the current. ಸೊ ಇದನ್ನ ನಾವು ನಿನ್ನೆ ಕ್ಲಾಸಲ್ಲಿ ದಟ್ ಈಸ್ ಇನ್ ದ ಪ್ರೀವಿಯಸ್ ವಿಡಿಯೋ ನೋಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೆಟಸ್ ಕಂಟಿನ್ಯೂ. ಅದ್ರ ಜೊತೆಗೆ ನಾವು ಲಾಸ್ಟ್ ನಿನ್ನೆ ದಟ್ ಈಸ್ ಇನ್ ದ ಪ್ರೀವಿಯಸ್ ವಿಡಿಯೋ ವಾಟ್ ವಿ ಹ್ಯಾವ್ ಲರ್ನ್ ದ ಲಾಸ್ಟ್ ಟಾಪಿಕ್ ಈಸ್ ದಟ್ ವಾಟ್ ಈಸ್ ದ ಕರೆಕ್ಟ್ ವೇ ಆಫ್ ಆ್ಯಡಿಂಗ್ ಆಸಿಡ್ ಟು ವಾಟರ್ ಆರ್ ವಾಟರ್ ಟು ಆಸಿಡ್. ಸೊ ಆಸಿಡನ್ನ ವಾಟರ್ಗೆ ಆ್ಯಡ್ ಮಾಡಬೇಕಾ, ವಾಟರ್ನ ಆಸಿಡ್ಗೆ ಆ್ಯಡ್ ಮಾಡಬೇಕಾ ಅಂತ ನೋಡಿದಾಗ ದ ಕರೆಕ್ಟ್ ವೇ ಈಸ್ ಆ್ಯಡಿಂಗ್ ಆಸಿಡ್ ಟು ವಾಟರ್. ಯಾಕೆಂದರೆ ಅದು ಸೇಫು. ಅದು ಯಾಕೆ ಸೇಫು ಅನ್ನೋದನ್ನ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ದಟ್ ಈಸ್ ಪಾರ್ಟ್ ನಂಬರ್ 6. ಸೊ ಲಾಸ್ಟ್ ಟಾಪಿಕನ್ನು ದಟ್ ಈಸ್ adding water to acid or acid to water, that is called adding acid to water and adding base to water is called dilution. So what is dilution? So dilution adana nodidivi. Iga definition bariyana. What is dilution? So mixing of acid or base with water. Either we have to mix acid with water or base with water. Acid na water mix ಮಾಡಿದ್ರು dilution ಅಂತೀವಿ, base na water mix ಮಾಡಿದ್ರು dilution ಅಂತೀವಿ. So what is dilution? So mixing of acid or base with water is called as dilution. So this is the definition of dilution. Next, ಈ ಎರಡು ಟೈಪ್ ಆಫ್ ಸೊಲ್ಯೂಷನ್ ಇದೆ. ಒಂದನ್ನ ಸೊ ಸೊಲ್ಯೂಷನ್ ಅಂತ ತಗೊಂಡ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಸೊಲ್ಯೂಷನ್. ಸೊ ಈಗ ಮಿಕ್ಸಿಂಗ್ ಆಫ್ ಆಸಿಡ್ ವಿತ್ ವಾಟರ್ ಆರ್ ಮಿಕ್ಸಿಂಗ್ ಆಫ್ ಆಸಿಡ್ ವಿತ್ ಬೇಸ್, ದಟ್ ಈಸ್ ಕಾಲ್ಡ್ ಡೈಲ್ಯೂಷನ್. ಸೊ ಈ ಸೊಲ್ಯೂಷನ್ ಅಂತ ಬಂದಾಗ ಎರಡು ಟೈಪ್ ಆಫ್ ಸೊಲ್ಯೂಷನ್ ಇರುತ್ತೆ. ಅಂದರೆ ಡೈಲ್ಯೂಷನ್ ಸೊಲ್ಯೂಷನ್ ಎರಡು ಬರುತ್ತೆ. ಒಂದು ಅದನ್ನ ನಾವು ಡೈಲ್ಯೂಟ್ ಸೊಲ್ಯೂಷನ್ ಅಂತೀವಿ. ಮಿಕ್ಸಿಂಗ್ ಆಫ್ ಆಸಿಡ್ ವಿತ್ ವಾಟರ್ ಅದೊಂದು ಸೊಲ್ಯೂಷನ್, ಮಿಕ್ಸಿಂಗ್ ಆಫ್ ಬೇಸ್ ವಿತ್ ವಾಟರ್ ಅದೊಂದು ಸೊಲ್ಯೂಷನ್. ಹಾಗಾದ್ರೆ ಎರಡನ್ನೂ ನಾವು ಡೈಲ್ಯೂಷನ್ ಅಂತ ಕರಿತೀವಿ. ಈ ಡೈಲ್ಯೂಷನ್ ಅಂತ ಬಂದಾಗ ಎರಡು ಟೈಪ್ ಆಫ್ ಡೈಲ್ಯೂಷನ್ ಸೊಲ್ಯೂಷನ್ ಬರ್ತದೆ. ಒಂದನ್ನ ಡೈಲ್ಯೂಟ್ ಸೊಲ್ಯೂಷನ್ ಅಂತೀವಿ, ಇನ್ನೊಂದನ್ನ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಒನ್ ಈಸ್ ದ ಡೈಲ್ಯೂಟ್ ಸೊಲ್ಯೂಷನ್, ಅನದರ್ ಒನ್ ಈಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಸೊ ಹಾಗಾದರೆ ನಾವೀಗ ತಿಳ್ಕೊಳ್ಳೋಣ ವಾಟ್ ಈಸ್ ಮೆಂಟ್ ಬೈ ಡೈಲ್ಯೂಟ್ ಸೊಲ್ಯೂಷನ್ ಆ್ಯಂಡ್ ವಾಟ್ ಈಸ್ ಮೆಂಟ್ ಬೈ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಫಸ್ಟು ನಾನು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಬಗ್ಗೆ ಹೇಳ್ತೀನಿ. ವಾಟ್ ಈಸ್ ಮೆಂಟ್ ಬೈ ಕಾನ್ಸಂಟ್ರೇಟೆಡ್ ಅಸಿಡಿಕ್ ಸೊಲ್ಯೂಷನ್ ಅಂದರೆ ಏನು? ಸೊಲ್ಯೂಷನ್ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ ಡೈಲ್ಯೂಟ್ ಸೊಲ್ಯೂಷನ್, ಅನದರ್ ಒನ್ ಈಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಹಾಗಾದರೆ ವಾಟ್ ಈಸ್ ಮೆಂಟ್ ಬೈ ಕಾನ್ಸಂಟ್ರೇಟೆಡ್ ಅಸಿಡಿಕ್ ಸೊಲ್ಯೂಷನ್? So concentrated acidic solution andre a solution having more acid with less water. More acid and less water. Acid ಜಾಸ್ತಿ ಇರಬೇಕು, ವಾಟರು ಕಡಿಮೆ ಇರಬೇಕು. ಸೊ ಇಂತಹ ಸೊಲ್ಯೂಷನ್ ಅನ್ನ ಕಾನ್ಸಂಟ್ರೇಟೆಡ್ ಅಸಿಡಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅಥವಾ ಅದನ್ನ ಈಗೂ ಕರೆಯೋಣ, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಸೊಲ್ಯೂಷನ್ ಹ್ಯಾವಿಂಗ್ ಮೋರ್ ಎಚ್ ಪ್ಲಸ್ ಅಯಾನ್ಸ್. ಯಾವ ಸೊಲ್ಯೂಷನ್ನಲ್ಲಿ ಎಚ್ ಪ್ಲಸ್ ಅಯಾನ್ಗಳು ಜಾಸ್ತಿ ಇರುತ್ತೋ ಅದನ್ನ ಕಾನ್ಸಂಟ್ರೇಟೆಡ್ ಅಸಿಡಿಕ್ ಸೊಲ್ಯೂಷನ್.
A solution having more H plus ions is called as concentrated acidic solution, or it is also called as concentrated acidic solution. That is, it can also be defined as a solution having concentration of H plus ions is more. ಯಾವ ಸೊಲ್ಯೂಷನ್ನಿನಲ್ಲಿ ಅಯಾನ್ ಎಚ್ ಪ್ಲಸ್ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ, ಎ ಸೊಲ್ಯೂಷನ್ ಹ್ಯಾವಿಂಗ್ ಎ ಕಾನ್ಸಂಟ್ರೇಷನ್ ಆಫ್ ಎಚ್ ಪ್ಲಸ್ ಅಯಾನ್ಸ್ ಮೋರ್ ಈಸ್ ಕಾಲ್ಡ್ ಆಸ್ ಕಾನ್ಸಂಟ್ರೇಟೆಡ್ ಅಸಿಡಿಕ್ ಸೊಲ್ಯೂಷನ್. ಸೊ ಈ ರೀತಿ ನಾವು ಕಾನ್ಸಂಟ್ರೇಟೆಡ್ ಅಸಿಡಿಕ್ ಸೊಲ್ಯೂಷನ್ ಅಂದ್ರೆ ಈ ರೀತಿ ಡಿಫೈನ್ ಮಾಡ್ತೀವಿ. So what is meant by concentrated acidic solution? A solution having more acid with less water, or a solution having more H plus ions, or a solution in which concentration of H plus ions is more. So ಇಷ್ಟನ್ನು concentrated acidic solution ಅಂತ ಕರೀತೀವಿ. ಹಾಗಾದ್ರೆ what is meant by dilute acidic solution? ಸೊ ಡೈಲ್ಯೂಟ್ ಅಸಿಡಿಕ್ ಸೊಲ್ಯೂಷನ್ ಅಂದ್ರೆ ಏನು? ಸೊ ಡೈಲ್ಯೂಟ್ ಅಸಿಡಿಕ್ ಸೊಲ್ಯೂಷನ್ ಅಂದ್ರೆ ಎ ಸೊಲ್ಯೂಷನ್ ಹ್ಯಾವಿಂಗ್ ಲೆಸ್ ಆಸಿಡ್ ವಿತ್ ಮೋರ್ ವಾಟರ್. ಲೆಸ್ ಆಸಿಡ್ ವಿತ್ ಮೋರ್ ವಾಟರ್. ಆಸಿಡ್ ಕಮ್ಮಿ ಇರುತ್ತೆ, ಸೊ ವಾಟರು ಜಾಸ್ತಿ ಇರುತ್ತೆ. ಇದನ್ನ ವಿ ಕಾಲ್ ಇಟ್ ಆಸ್ ಡೈಲ್ಯೂಟ್ ಅಸಿಡಿಕ್ ಸೊಲ್ಯೂಷನ್. Or it can also be written as a solution having less H plus ions. ಎಲ್ಲಿ H plus ions ಗಳು ಕಡಿಮೆ ಇರುತ್ತಾ ಅದನ್ನ ನಾವು we call it as dilute acidic solution, or it can also be defined as a solution in which concentration of H plus ions is less. ಸೊ ಈ ಮೂರನ್ನು ಕೂಡ ನಾವು ಡೈಲ್ಯೂಟ್ ಅಸಿಡಿಕ್ ಸೊಲ್ಯೂಷನ್. ಸೊ ಎ ಸೊಲ್ಯೂಷನ್ ಹ್ಯಾವಿಂಗ್ ಲೆಸ್ ಆಸಿಡ್ ವಿತ್ ಮೋರ್ ವಾಟರ್, ಅದನ್ನು ಡೈಲ್ಯೂಟ್ ಅಸಿಡಿಕ್ ಅಂತೀವಿ. ಅಥವಾ ಎ ಸೊಲ್ಯೂಷನ್ ಹ್ಯಾವಿಂಗ್ ಲೆಸ್ H ಪ್ಲಸ್ ಅಯಾನ್ಸ್, ಆರ್ ಎ ಸೊಲ್ಯೂಷನ್ ಇನ್ ವಿಚ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ಸ್ ಈಸ್ ಲೆಸ್. ಮೂರಲ್ಲಿ ಯಾವ ತರ ಬೇಕಾದ್ರೂ ನಾವು ಡಿಫೈನ್ ಮಾಡ್ಬೋದು. ಸೊ ಮೂರು ಕೂಡ ಡೈಲ್ಯೂಟ್ ಅಸಿಡಿಕ್ ಸೊಲ್ಯೂಷನ್ಗೆ ಡೆಫಿನಿಷನ್ ಆಯ್ತು. ನೆಕ್ಸ್ಟ್ ನಾವು ನೋಡೋಣ ವಾಟ್ ಈಸ್ ಮೆಂಟ್ ಬೈ concentrated basic solution. So now let us study about what is meant by concentrated basic solution. What is meant by concentrated basic solution? So concentrated basic solution is defined as a solution having more base with less water. ಸೊ ವಾಟರು ಕಡಿಮೆ ಇರಬೇಕು, ಬೇಸು ಜಾಸ್ತಿ ಇರಬೇಕು. ಅದನ್ನ ಕಾನ್ಸಂಟ್ರೇಟೆಡ್ ಬೇಸಿಕ್ ಸೊಲ್ಯೂಷನ್, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಎ ಸೊಲ್ಯೂಷನ್ ಹ್ಯಾವಿಂಗ್ ಲೆಸ್ OH minus ions. ಸೊ ಯಾವ ಸೊಲ್ಯೂಷನ್ ನಲ್ಲಿ OH ಮೈನಸ್ ಅಯಾನ್ಸ್ ಕಡಿಮೆ ಇರುತ್ತಾ ಅದನ್ನ ನಾವು ಎ ಸೊಲ್ಯೂಷನ್ ಹ್ಯಾವಿಂಗ್ ಮೋರ್, ನಾಟ್ ಲೆಸ್, ಎ ಸೊಲ್ಯೂಷನ್ ಹ್ಯಾವಿಂಗ್ ಮೋರ್ OH minus ions, or a solution in which concentration of OH minus ions is more. Such a solution is called concentrated basic solution. A solution having more base with less water, or a solution having more OH minus ions, or a solution in which concentration of OH minus ions is more. So that is called concentrated basic solution. Now let us know about what is meant by dilute basic solution. So dilute basic solution andre ಏನು? So dilute basic solution andre a solution having
less base, a solution having less base with more water, less base with more water, or it can also be defined as a solution having less, a solution having less OH minus ions, or it can also be defined as a solution, a solution in which concentration of OH minus ions is less. So such a solution is called dilute basic solution. So ಈ ರೀತಿ ನಾವು concentrated acidic solution, dilute acidic solution, concentrated basic solution and concentrated acidic solution. So ಈ ರೀತಿ ನಾವು concentrated acidic, concentrated basic, dilute acidic and dilute basic. So ಈ ರೀತಿ ನಾವು we have to know about the types of solution. ಓಕೆ, ಈಗ ಕೆಲವು ಕ್ವಶನ್ಸ್ ಇದೆ, ಆ ಕ್ವಶನ್ಸ್ಗಳನ್ನು ನಾವೀಗ ಆನ್ಸರ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಬೇಸ್ಡ್ ಆನ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಅಬೋವ್, ಹೌ ಡಸ್ ದ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ಸ್ ಆರ್ ಇಟ್ ಈಸ್ ಕಾಲ್ಡ್ ಹೈಡ್ರೋನಿಯಂ ಅಯಾನ್ಸ್. ನಿನ್ನೆ ನಾವು ನೋಡಿದ್ವು, ಫಾರ್ ಎಕ್ಸಾಂಪಲ್ HCl ನಾವು ವಾಟರ್ಗೆ ಹಾಕಿದಾಗ, so HCl it will get dissociate into H plus and Cl minus ions. H plus H cannot have a adruddu single identity irodilla, it will not remain as a single, therefore it combines with water to form hydronium ions. So H plus ions andru onde, hydronium ions andru onde. So question higide, how does the concentration of H plus ions or hydronium ions affected when the acidic solution is diluted? ಸೊ ಅಸಿಡಿಕ್ ಸೊಲ್ಯೂಷನ್ನ ಡೈಲ್ಯೂಟ್ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ಆ್ಯಡಿಂಗ್ ಮೋರ್ ಆ್ಯಂಡ್ ಮೋರ್ ವಾಟರ್. ಯಾವಾಗ ವಾಟರ್ನ ನೀವು ತುಂಬ ಹಾಕಿ ಆ್ಯಸಿಡ್ ಕಡಿಮೆ ಇರುತ್ತೋ ಆವಾಗ ಖಂಡಿತ ವಾಟ್ ಹ್ಯಾಪನ್ಸ್ ಟು ದಿ ಅವ್ನು ಕೇಳಿರೋದು ದಟ್ ಈಸ್ ಹೌ ಡಸ್ ದ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ ಅಂತ ಕೇಳಿಯಾನೆ. ಕಾನ್ಸಂಟ್ರೇಷನ್ ವಾಟರ್ ತುಂಬ ಜಾಸ್ತಿ ಇರೋದ್ರಿಂದ ಆ್ಯಸಿಡ್ ಕಡಿಮೆ, ವಾಟರು ಜಾಸ್ತಿ. therefore concentration of H plus ions ಡಿಕ್ರೀಸಸ್. ಏಕೆಂದರೆ ವಾಟರು ಜಾಸ್ತಿ ಇದೆ ಬಟ್ ಆ್ಯಸಿಡ್ ಕಡಿಮೆ ಇದೆ, ಅದರಿಂದ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ಸ್ ಏನಾಗುತ್ತೆ, ಖಂಡಿತ ಡಿಕ್ರೀಸ್ ಆಗುತ್ತೆ, ಏಕೆಂದರೆ ಆ್ಯಸಿಡ್ ಕಡಿಮೆ ಇರೋದ್ರಿಂದ. ಬಟ್ H ಪ್ಲಸ್ ಅಯಾನ್ ರಿಲೀಸ್ ಆಗಬೇಕು ಅಂದರೆ ವಾಟರ್ ಬೇಕೇ ಬೇಕು, ಬಟ್ ವಾಟರ್ ತುಂಬ ಇದೆ, ಆ್ಯಸಿಡ್ ಕಡಿಮೆ ಇರೋದ್ರಿಂದ H ಪ್ಲಸ್ ಅಯಾನ್ಗಳು ಕೂಡ ಕಡಿಮೆ ಇರುತ್ತೆ. ಸೊ ನೌ ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. The second question is, how does the concentration of OH minus ions affected when basic solution is diluted? So basic solution dilute ಮಾಡಿದಾಗ, basic solution dilute ಮಾಡ್ತಾ ಇದ್ದೀವಿ ಅಂದರೆ ಸೊ ಲೆಸ್ ಬೇಸ್ ವಿತ್ ಮೋರ್ ವಾಟರ್, ಅದರಿಂದ ಬೇಸು ಕಡಿಮೆ ಇದ್ದು ವಾಟರ್ ಜಾಸ್ತಿ ಇರೋದ್ರಿಂದ ಇಯರ್ ಆಲ್ಸೋ ದೇರ್ ಫೋರ್ ಕಾನ್ಸಂಟ್ರೇಷನ್ ಆಫ್ ಬೇಸ್ ಕಡಿಮೆ ಇರೋದ್ರಿಂದ concentration of OH minus ions also decreases because due to less base. So now let us move for the third question. What happens to concentration of OH minus ions of basic solution when some base is added? Already we have taken a basic solution, so ಅದರೊಳಗೆ ವಾಟರ್ ಜಾಸ್ತಿ ಇದೆ, ಬೇಸಿಕ್ ಸೊಲ್ಯೂಷನ್ ತಗೊಂಡಿದ್ದೀವಿ. ಸೊ ಆ ಬೇಸಿಕ್ ಸೊಲ್ಯೂಷನ್ ಕಾನ್ಸಂಟ್ರೇಟೆಡ್ ನಮಗೆ ಡೈಲ್ಯೂಟ್ ಗೊತ್ತಿಲ್ಲ, ಬಟ್ ಬೇಸಿಕ್ ಸೊಲ್ಯೂಷನ್ ತಗೊಂಡಿದ್ದೀವಿ, ಅದಕ್ಕೆ ನಾವೀಗ ಇನ್ನೂ ಬೇಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಆ ಬೇಸಿಕ್ ಸೊಲ್ಯೂಷನ್ಗೆ ಬೇಸ್ ಆ್ಯಡ್ ಮಾಡಿದಾಗ ಸೊ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ಸ್ ಏನಾಗುತ್ತೆ ಅಂತ ಕೇಳಿದರೆ, ದೇರ್ ಫಾರ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ಸ್, ಇನ್ನೂ ಬೇಸ್ ಜಾಸ್ತಿ ಆ್ಯಡ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ಸು ಇನ್ಕ್ರೀಸ್ ಆಗುತ್ತೆ. What happened to the concentration of OH minus ions when base is added to basic solution? ಬೇಸನ್ನ ಬೇಸಿಕ್ ಸೊಲ್ಯೂಷನ್ಗೆ ಆ್ಯಡ್ ಮಾಡೋದ್ರಿಂದ OH ಮೈನಸ್ ಅಯಾನ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ದೇರ್ ಫಾರ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ಸ್ ಇನ್ಕ್ರೀಸಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ,
ಈಗ ನಮ್ಮ ಕ್ವಶನ್ ಏನಪ್ಪ ಅಂದರೆ, ಈಗ ಯಾವುದೋ ಆ್ಯಸಿಡ್ ಇದೆ, ಆ ಆ್ಯಸಿಡ್ಡು ಸ್ಟ್ರಾಂಗ ಇಲ್ಲ ಆ್ಯಸಿಡ್ ವೀಕ್. ನಮ್ಮ ಹತ್ರ ಬೇಸ್ ಇದೆ, ಆ ಬೇಸು ಸ್ಟ್ರಾಂಗ ಇಲ್ಲ ಬೇಸ್ ವೀಕ್. ಸೊ ಇದು ನಮಗೆ ಗೊತ್ತಾಗಬೇಕು. ಸೊ ನೌ ವಿ ಹ್ಯಾವ್ ಟು ಚೆಕ್ ವೆದರ್ ದ ಗಿವನ್ ಆ್ಯಸಿಡ್ ಈಸ್ ಸ್ಟ್ರಾಂಗ್ ಆರ್ ದ ಗಿವನ್ ಆ್ಯಸಿಡ್ ಈಸ್ ವೀಕ್, ಆರ್ ದ ಗಿವನ್ ಬೇಸ್ ಈಸ್ ಸ್ಟ್ರಾಂಗ್ ಆರ್ ಗಿವನ್ ಬೇಸ್ ಈಸ್ ವೀಕ್. ಆ್ಯಸಿಡ್ ಸ್ಟ್ರಾಂಗ ವೀಕ, ಬೇಸು ಸ್ಟ್ರಾಂಗ ವೀಕ, ಇದನ್ನ ನಾವೀಗ ತಿಳ್ಕೋಬೇಕು. ಹಾಗಾದ್ರೆ ಆ್ಯಸಿಡ್ ಸ್ಟ್ರಾಂಗ ಬೇಸು ಆ್ಯಸಿಡ್ ಸ್ಟ್ರಾಂಗ ವೀಕ, ಬೇಸು ಸ್ಟ್ರಾಂಗ ವೀಕ, ಇದನ್ನು ತಿಳ್ಕೋಬೇಕು ಅಂದರೆ ಹೂ ವಿಲ್ ಡಿಸೈಡ್ the strength of the acid and base? The strength of the acid and base will be determined by using a pH scale. ಯಾರನ್ನ ಯೂಸ್ ಮಾಡಬೇಕು? pH scale ಅನ್ನ ನಾವೀಗ ಯೂಸ್ ಮಾಡಬೇಕು. ಹಾಗಾದ್ರೆ who will decide the strength of an acid and a base? The strength of an acid and a base is decided by pH. ಯಾರು ಡಿಸೈಡ್ ಮಾಡೋದು? pH. ಸೊ pH ಅಂದ್ರೆ ಏನು? It is called as strength of, pH is called as strength of H plus ions, or it is called as power of, P andre power of H plus ions. Strength of H plus ions ಅಂತೀವಿ, ಇಲ್ಲ power of H plus ions ಅಂತೀವಿ, ಅದನ್ನೇ pH. ಹಾಗಾದ್ರೆ who will decide the given solution is a strong acid or weak acid? ಈ ಸ್ಟ್ರಾಂಗ್ ವೀಕ್ ಆಲ್ರೆಡಿ ನಾವು ಬಿಗಿನಿಂಗ್ ಅಲ್ಲೇ ನೋಡಿದ್ದೀವಿ. ಸೊ ಡಿಸ್ಅಸೋಸಿಯೇಷನ್ ಕಂಪ್ಲೀಟ್ ಆದರೆ ಸ್ಟ್ರಾಂಗು, ಡಿಸ್ಅಸೋಸಿಯೇಷನ್ ಪಾರ್ಷಿಯಲ್ ಆದರೆ ವೀಕು. ಡಿಸ್ಅಸೋಸಿಯೇಷನ್ ಕಂಪ್ಲೀಟ್ ಆದರೆ ಸ್ಟ್ರಾಂಗ್ ಬೇಸು, ಡಿಸ್ಅಸೋಸಿಯೇಷನ್ ವೀಕ್ ಆದರೆ ವೀಕ್, ಡಿಸ್ಅಸೋಸಿಯೇಷನ್ ಪಾರ್ಷಿಯಲ್ ಆದರೆ ಸೊ ವೀಕ್ ಬೇಸು. ಇದನ್ನು ಆಲ್ರೆಡಿ ನಾವು ಫಸ್ಟ್ ಪಾರ್ಟ್ ಆಫ್ ದಿ ಬಿಗಿನಿಂಗ್ ಅಲ್ಲೇ ಚಾಪ್ಟರ್ ಸ್ಟಾರ್ಟಿಂಗ್ ನಲ್ಲೇ ನಾವು ಸೊ ಆಸಿಡ್ ಅಂದ್ರೆ ಏನು, ಟೈಪ್ಸ್ ಆಫ್ ಆಸಿಡ್, ಬೇಸ್ ಅಂದ್ರೆ ಏನು, ಟೈಪ್ಸ್ ಆಫ್ ಬೇಸ್ ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಈಗ ಹೂ ವಿಲ್ ಡಿಸೈಡ್ ದ ಸ್ಟ್ರೆಂತ್ ಆಫ್ ದಿ ಆಸಿಡ್ ಅಂಡ್ ಬೇಸ್? ಸೊ ಸ್ಟ್ರೆಂತ್ ಆಫ್ ಆಸಿಡ್ ಅಂಡ್ ಬೇಸ್ ಇಸ್ ಡಿಟರ್ಮಿನ್ಡ್ ಬೈ pH scale. Sorry, decided by pH. So to measure the pH we are using a pH scale. Who will decide the strength of H plus ion or power of H plus ion? That is pH will decide. To measure the pH we have to use, we should know what is the value of the pH. pH value ಎಷ್ಟು ಅಂತ ಗೊತ್ತಾಗಬೇಕು ಅಂದ್ರೆ we have to use a scale, and that scale is called as pH scale. ಆ pH scale ನಮಗೆ ತೋರಿಸುತ್ತೆ whether the acid is strong or weak, or whether the base is strong or weak. ಅದು ನಮಗೆ ತೋರಿಸ್ಕೊಡುತ್ತೆ. ಈಗ ನಾವು ಒಂದು pH ಸ್ಕೇಲ್ನ ತಗೊಂಡ್ರೆ ಅದರಲ್ಲಿ ಮಾರ್ಕಿಂಗ್ ಈ ಥರ ಇರುತ್ತೆ. ಸೊ ಮಾರ್ಕಿಂಗ್ ಶುರುವಾಗೋದು 0 ಇಂದ ಎಂಡ್ ಆಗೋದು 14. ಹಾಗಾದರೆ 0, 1, 2, 3, 4, 5, 6, 7, 8, 9, 10, 11, 12, 13 ಈ ಥರ ಫ್ರಮ್ 0 to 14 ನಾವೇನು pH ಸ್ಕೇಲ್ ಅಂತ ಕರಿತೀವೋ, ಒಂದು ಆಸಿಡ್ ಅಥವಾ ಒಂದು ಬೇಸಿನ ಸ್ಟ್ರೆಂತನ್ನ ಡಿಸೈಡ್ ಮಾಡೋನು pH. ಆ pHನ ನಾವು ಮೆಜರ್, ಅದರ ವ್ಯಾಲ್ಯೂ ಎಷ್ಟಿದೆ ಅಂತ ಮೆಜರ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ pH ಸ್ಕೇಲ್. ಆ pH ಸ್ಕೇಲ್ನಲ್ಲಿ ರೇಂಜ್ ಏನಿರುತ್ತಪ್ಪ ಅಂದರೆ ಇದು 0 to 14 ಇರುತ್ತೆ ರೇಂಜ್. ಸೊ pH ಸ್ಕೇಲು ಸ್ಟಾರ್ಟ್ ಆಗೋದು 0 ಇಂದ, ಮಾರ್ಕಿಂಗು ಎಂಡ್ ಆಗೋದು 14. ಸೊ 0 to 14 ಇರುತ್ತೆ. ಆಯಿತು. ಈ ಫಸ್ಟ್ 0 to 6 ಇದೆಯಲ್ಲ, ಇದನ್ನ ನಾವು ವಿ ಕಾಲ್ ಇಟ್ ಆಸ್ ಅಸಿಡಿಕ್ ಸೊಲ್ಯೂಷನ್. ಸೊ ಆ pH ಸ್ಕೇಲ್ನಲ್ಲಿ 0 to 6 ವ್ಯಾಲ್ಯೂ ಬಂದರೆ ಅದು ಅಸಿಡಿಕ್ ಸೊಲ್ಯೂಷನ್ ಆಗಿರುತ್ತೆ. ಸೊ ನೆಕ್ಸ್ಟು 8 to 14 ಬಂದರೆ ಅದು ಬೇಸಿಕ್ ಸೊಲ್ಯೂಷನ್ ಆಗಿರುತ್ತೆ. ಇನ್ನು 7 ಬಂದರೆ ಅದು ನ್ಯೂಟ್ರಲ್ ಸೊಲ್ಯೂಷನ್ ಆಗಿರುತ್ತೆ. 7 ವಿಲ್ ಬಿ ನ್ಯೂಟ್ರಲ್ ಸೊಲ್ಯೂಷನ್. ನೋಡಿ, ಒಂದು ಆಸಿಡ್ನ ಸ್ಟ್ರೆಂತ್ನ ಡಿಸೈಡ್ ಮಾಡೋನು pH ವ್ಯಾಲ್ಯೂನ ನೋಡ್ಕೊಳೋದಕ್ಕೆ ನಾವು ಬಳಸುವ ಸ್ಕೇಲ್ನೇ pH ಸ್ಕೇಲ್ ಅಂತ ಕರಿತೀವಿ. ಆ pH ಸ್ಕೇಲ್ನಲ್ಲಿ ಮಾರ್ಕಿಂಗು 0 to 14 ಇರುತ್ತೆ. ಸೊ 0 to 6 ಏನಾದರೂ ವ್ಯಾಲ್ಯೂ pH ವ್ಯಾಲ್ಯೂ ಬಂದರೆ ಅದು ಅಸಿಡಿಕ್ ಸೊಲ್ಯೂಷನ್ ಆಗಿರುತ್ತೆ. 7 ಬಂದರೆ ಅದು ನ್ಯೂಟ್ರಲ್ ಸೊಲ್ಯೂಷನ್ ಆಗಿರುತ್ತೆ. 8 to 14 ಬಂದರೆ ಅದು ಬೇಸಿಕ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸೊ ರೇಂಜ್ ಆಫ್ ಅಸಿಡಿಕ್ ಸೊಲ್ಯೂಷನ್ 0 to 6, ನ್ಯೂಟ್ರಲ್ 7,
and basic solution from 8 to 14. ಸೊ ಈ ರೀತಿ ನಾವು ಪಿ ಎಚ್ ಸ್ಕೇಲ್ನಲ್ಲಿ ಮಾರ್ಕಿಂಗ್ ನೋಡ್ತೀವಿ. ಆ ಮಾರ್ಕಿಂಗನ್ನು ನಾವು ಈ ರೀತಿ ಹೇಳ್ತಾ ಹೋಗ್ತೀವಿ. ಸೊ ಈಗ ನೀವು ಇದನ್ನ ಪಿ ಎಚ್ ನಲ್ಲಿ ಜ್ಞಾಪಕ ಇಟ್ಕೊಂಡ್ರೆ ಈಗ ಇಟ್ಕೋಬೇಕು. ಇಫ್ ದ ಸೊಲ್ಯೂಷನ್ ಆಸ್ ಎ ಪಿ ಎಚ್ ಗ್ರೇಟರ್ ದ್ಯಾನ್ 7, ಪಿ ಎಚ್ 7ಗಿನ್ನ ಗ್ರೇಟರ್ ಆಗಿದ್ರೆ ಅದು ಖಂಡಿತ ಬೇಸಿಕ್ ಸೊಲ್ಯೂಷನ್ ಆಗಿರುತ್ತೆ. If the pH of the given solution is exactly equal to 7, then it will be a neutral solution. pH ಏನಾದರೂ 7ಗಿನ್ನ ಕಡಿಮೆ ಇತ್ತು ಅಂದ್ರೆ so it will be acidic solution. ಸೊ ಪಿ ಎಚ್ ನ ರೇಂಜ್ ನ ಈ ರೀತಿ ನಾವು ಫಸ್ಟ್ ರೇಂಜ್ ನ ತಿಳ್ಕೋಬೇಕು. 0 to 6 ಅಸಿಡಿಕ್, 7 ನ್ಯೂಟ್ರಲ್, 8 to 14 ಬೇಸಿಕ್. pH if greater than pH is greater than 7, basic solution. pH is equal to 7, acidic neutral solution. pH is that is lesser than 7, greater than 7, basic, equal to 7, neutral, then less than 7, acidic solution. ಈ ರೀತಿ ನಾವು ಇದು ನೋಡ್ಕೋಬೇಕು. ಈಗ ನೀವು ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಈಗ ನಾವಿಲ್ಲಿ ಪಿ ಎಚ್ ಸ್ಕೇಲ್ ನೋಡಿದ ಹಾಗೆ, ಸೊ ಪಿ ಎಚ್ ಡಿಕ್ರೀಸ್ ಆದಂಗೆಲ್ಲ, ಪಿ ಎಚ್ ಡಿಕ್ರೀಸ್ ಆಗ್ತಾ ಹೋದಂಗೆಲ್ಲ ಆಸ್ ಪಿ ಎಚ್ ಡಿಕ್ರೀಸಸ್, ಸೊ ಪಿ ಎಚ್ ಡಿಕ್ರೀಸ್ ಆದ್ರೆ ಎಚ್ ಪ್ಲಸ್ ಅಯಾನ್ಸ್ಗಳ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. As pH decreases, the solution will be more acidic. As pH decreases, solution will be more acidic. Solution more acidic ಆಗಿರುತ್ತೆ. ಒಂದು ಅಂದ್ರೆ more acidic ಅಂದ್ರೆ it has more H plus ion concentration. ಒಂದು. Next, as pH increases, H plus ions decrease, H plus ion concentration decreases. ಅಥವಾ ಅದನ್ನ ಈಗ ಹೇಳ್ಬೋದು, OH minus ions concentration increases. As pH increase ಆದರೆ ಇವೆಲ್ಲ ಜ್ಞಾಪಕ ಇಟ್ಕೋಬೇಕು. ಯಾಕೆಂದ್ರೆ ಎಕ್ಸಾಮ್ ನಲ್ಲಿ ಇಫ್ ದೇ ಆಸ್ ದ ಕ್ವಶನ್ಸ್, ಕ್ವಶನ್ಸ್ ಕೇಳಿದ್ರೆ ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಸೊ ಆಸ್ pH increases, H plus ion concentration decreases. That means our OH minus ions concentration increases, then solution will be, अगर अंतः solution will be more basic. Solution will be more basic ಅಂದ್ರೆ OH minus ion concentration will be more ಅಂತ ಅರ್ಥ. ಅಂದ್ರೆ H plus ion concentration ಕಡಿಮೆ ಆಗಿದೆ. ಹಾಗಾದ್ರೆ ಈ ಸ್ಕೇಲ್ ನ ಯೂಸ್ ಮಾಡ್ಕೊಂಡ್ರೆ, ಯಾವುದು ಪಿ ಎಚ್ ಸ್ಕೇಲ್ ನ ನಾವು ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಪಿ ಎಚ್ ಸ್ಕೇಲ್ ಅಲ್ಲಿ 0 to 2 ರೇಂಜ್ ನಲ್ಲಿ ಪಿ ಎಚ್ ಬಂದ್ರೆ it is strong acid. ಸೊ ನಮಗೆ ಪಿ ಎಚ್ ನ ರೇಂಜ್ 0 to 2 ಬಂದ್ರೆ ಪಿ ಎಚ್ ಸ್ಕೇಲ್ ನಲ್ಲಿ ಅಂತಹ ಸೊಲ್ಯೂಷನ್ ಸ್ಟ್ರಾಂಗ್ ಆಸಿಡ್. ಸ್ಟ್ರಾಂಗ್ ಅಂದ್ರೆ ಏನು? ಸೊ ಡಿಸೋಸಿಯೇಷನ್ ಎಲ್ಲಿ ಕಂಪ್ಲೀಟ್ ಆಗುತ್ತೋ ಅದು ಸ್ಟ್ರಾಂಗ್. 0 to 2. ನೆಕ್ಸ್ಟ್ 3 to 6 ಇದೆಯಲ್ಲ, ಈ ರೇಂಜ್ ಅಲ್ಲಿ ಏನಾದರೂ ನಮಗೆ ಪಿ ಎಚ್ ಬಂದ್ರೆ, ಇಫ್ ಎ ಸೊಲ್ಯೂಷನ್ ಹ್ಯಾವಿಂಗ್ ಎ ಪಿ ಎಚ್ ವಿತ್ ಎ ರೇಂಜ್ 3 to 6, then that solution is called weak acid, where dissociation is partial. Next, if the solution having a pH exactly equal to 7, then such a solution is neutral solution. If the pH range is from 8 to 10, 8 to 10 ಇದೆ ಅನ್ಕೊಳ್ಳಿ ಪಿ ಎಚ್ ರೇಂಜ್. ಈ ರೇಂಜ್ ಅಲ್ಲಿ ಇದ್ರೆ ಖಂಡಿತ ಸೊಲ್ಯೂಷನ್ ಈಸ್ ಎ ವೀಕ್ ಬೇಸ್. ಅದೇ 11 to 14 ಇದ್ರೆ, ಇಫ್ ದ ಪಿ ಎಚ್ ರೇಂಜ್ ಈಸ್ ಇನ್ ಬಿಟ್ವೀನ್ 11 to 14, ದೆನ್ ದ ಬೇಸ್ ಈಸ್ ಎ ಸ್ಟ್ರಾಂಗ್ ಬೇಸ್. ಅಂತಹ ಬೇಸನ್ನ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಸೊ 0 to 2 ಸ್ಟ್ರಾಂಗ್ ಆಸಿಡ್, 3 to 6 pH 3 to 6 weak acid, 7 neutral,
8 to 10 weak base, 11 to 14 strong base. ಈಗ ಆಲ್ರೆಡಿ ಸ್ಟಾರ್ಟಿಂಗ್ ಅವಾಗಲೇ ನೋಡ್ಬಿಟ್ಟಿದ್ದೀವಿ 0 to 6 ಅಸಿಡಿಕ್, ಆ ಅಸಿಡಿಕ್ ಅಲ್ಲಿ ಸ್ಟ್ರಾಂಗ್ ಆಸಿಡ್ ವೀಕ್ ಆಸಿಡ್, 7 ನ್ಯೂಟ್ರಲ್. ದೆನ್ 8 to 14 ಇದೆಯಲ್ಲ, ಈ 8 to 14 ಇದನ್ನ ನಾವು ಏನಂತ ಕರೆಯೋಣ, ಬೇಸಿಕ್ ಸೊಲ್ಯೂಷನ್ ಅಂತ ಕರೆಯೋಣ. ಈ 0 to 6 ಅಲ್ಲೇ ನಾವೀಗ ಡಿಸೈಡ್ ಮಾಡಬೇಕು ಪಿ ಎಚ್ ರೇಂಜು ಏನು ಬಂದರೆ ಸ್ಟ್ರಾಂಗು, ಏನು ಬಂದರೆ ವೀಕು. ಪಿ ಎಚ್ ರೇಂಜು 0 to 2 ಇದ್ದರೆ ಸ್ಟ್ರಾಂಗ್ ಆ್ಯಸಿಡ್, 3 to 6 ಇದ್ದರೆ ವೀಕ್ ಆ್ಯಸಿಡ್, 7 ಇದ್ದರೆ ನ್ಯೂಟ್ರಲ್ ಸೊಲ್ಯೂಷನ್, 8 to 10 ಇದ್ದರೆ ದಟ್ ಈಸ್ ವೀಕ್ ಬೇಸು, 11 to 14 ಇದ್ದರೆ ಸ್ಟ್ರಾಂಗ್ ಬೇಸು. ಈ ರೀತಿ ನಾವು ಪಿ ಎಚ್ ಸ್ಕೇಲಿನಲ್ಲಿ ವ್ಯಾಲ್ಯೂ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು ವಿಚ್ ಈಸ್ ಸ್ಟ್ರಾಂಗ್ ಆ್ಯಂಡ್ ವಿಚ್ ಈಸ್ ಬೇಸ್. ಸೊ ಹಾಗಾದರೆ ಈಗ ನಾವು ಈ ಪಿ ಎಚ್ನ ಮೆಷರ್ ಮಾಡೋದಕ್ಕೆ ನಾವು ಡಿಸೈಡ್ ಮಾಡಬೇಕು ದ ಗಿವನ್ ಸೊಲ್ಯೂಷನ್ ಸ್ಟ್ರಾಂಗ್ ಆ್ಯಸಿಡ್, ಸ್ಟ್ರಾಂಗ್ ಬೇಸಾ, ವೀಕ್ ಆ್ಯಸಿಡ್, ವೀಕ್ ಬೇಸಾ, ಇದನ್ನು ಮೆಷರ್ ಮಾಡೋದಕ್ಕೆ ಸೊ ನಮಗೆ ಅವೈಲಬಿಲಿಟಿ ಇರೋದು ಏನಪ್ಪ ಅಂದರೆ, ಸೊ ಪಿ ಎಚ್ ಮೀಟ್ರು ಲ್ಯಾಬೊರೇಟ್ರಿನಲ್ಲಿ ಇರೋದಿಲ್ಲ, ಎಲ್ಲ ಲ್ಯಾಬೊರೇಟ್ರಿನಲ್ಲಿ ಇರೋದಿಲ್ಲ. ಸೊ ನಾವು ಪಿ ಎಚ್ ಮೀಟ್ರು ಬದಲು ಸೊ ವಿ ಕ್ಯಾನ್ ಯೂಸ್ ದ ಪಿ ಎಚ್ ಪೇಪರ್. ನೋಡಿ ಇದೆ ಪಿ ಎಚ್ ಪೇಪರ್, ಇಲ್ಲಿ ಕಲರ್ಗಳು ಕೊಟ್ಟಿದ್ದಾರೆ ನೋಡಿ, ದೇ ಹ್ಯಾವ್ ಗಿವನ್ ದ ಕಲರ್ಸ್ ಹಿಯರ್. ಇಲ್ಲಿ ಕಲರ್ಗಳು ಕೊಟ್ಟಿದ್ದಾನೆ, ಇಲ್ಲಿ ನಿಮಗೆ ಪಿ ಎಚ್ ಪೇಪರ್ ಕೊಟ್ಟಿದ್ದಾನೆ. ಇದು ಪಿ ಎಚ್ ಪೇಪರ್ಗಳು, ಇದು ಸ್ಟ್ರಿಪ್ಸ್ ಇವೆ. ಸೋ ಮೆನಿ ಸ್ಟ್ರಿಪ್ಸ್ ಆರ್ ದೇರ್. ಇಲ್ಲಿ ಎಷ್ಟೊಂದು ಸ್ಟ್ರಿಪ್ಸ್ ಇದೆ. ನಾವೇನು ಮಾಡ್ಕೋಬೇಕು, ಸೊ ಸೊಲ್ಯೂಷನ್ಗಳನ್ನು ರೆಡಿ ಮಾಡ್ಕೋಬೇಕು, ಡಿಫ್ರೆಂಟ್ ಸೊಲ್ಯೂಷನ್ಸ್ಗಳನ್ನು ರೆಡಿ ಮಾಡಿಕೊಂಡು ಈ ಏನು ಇದೆಯೋ ಇಲ್ಲಿ ಇದೆಯಲ್ಲ ಪಿ ಎಚ್ ಪೇಪರು, ಈ ಪಿ ಎಚ್ ಪೇಪರ್ನ ನಾವೇನು ಯಾವ ಸೊಲ್ಯೂಷನ್ ತೊಗೊತೀವೋ ಆ ಸೊಲ್ಯೂಷನ್ಗಳಿಗೆ ಡಿಪ್ ಮಾಡಿದಾಗ ಈ ಪಿ ಎಚ್ ಪೇಪರಿನ ಕಲರು ಚೇಂಜ್ ಆಗುತ್ತೆ. ಆ ಕಲರನ್ನು ನಾವು ಇಲ್ಲಿ ಕೊಟ್ಟಿದ್ದಾರಲ್ಲ ಕಲರ್ ಕೋಡ್ಗಳನ್ನ ಇಲ್ಲಿಗೆ ಮ್ಯಾಚ್ ಮಾಡಬೇಕು. ಇಲ್ಲಿಗೆ ಮ್ಯಾಚ್ ಮಾಡ್ಬೇಕು ನಾವು ಅದನ್ನು. ವಿ ಹ್ಯಾವ್ ಟು ಮ್ಯಾಚ್ ದೇರ್. ಇಲ್ಲಿಗೆ ನಾವು ಮ್ಯಾಚ್ ಮಾಡಿದ್ರೆ ಇಲ್ಲಿ ನೋಡಿ ರೇಂಜ್ ಕೊಟ್ಟಿದ್ದಾನೆ ನೋಡಿ, ಫ್ರಮ್ 1 to 14 ಕೊಟ್ಟಿದ್ದಾನೆ. ಇಲ್ಲಿ 1 to 14 ರೇಂಜ್ ಕೊಟ್ಟಿದ್ದಾನೆ. ನಾವು ಕಲರ್ ಏನು ಚೇಂಜ್ ಆಗುತ್ತೋ ಅದನ್ನು ನಾವು ಇಲ್ಲಿಗೆ ಮ್ಯಾಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಾವು ತೊಗೊಂಡಿರೋ ಸೊಲ್ಯೂಷನ್ನು ಸ್ಟ್ರಾಂಗ್ ಆ್ಯಸಿಡ್ಡಾ, ಸ್ಟ್ರಾಂಗ್ ಬೇಸಾ, ವೀಕ್ ಆ್ಯಸಿಡ್ಡಾ, ವೀಕ್ ಬೇಸಾ. ಸೊ ಇದನ್ನು ನಾವು ವಿ ಕಾಲ್ ಇಟ್ ಆ್ಯಸ್ ಎ ಪಿ ಎಚ್ ಪೇಪರ್ ಅಂತ ಕರಿತೀವಿ. ಸೊ ಈ ಪಿ ಎಚ್ ಪೇಪರ್ನ ಯೂಸ್ ಮಾಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ಆ್ಯನ್ solution, whether it is a strong acid or weak acid, strong base or weak base. ಸೊ ಈ ರೀತಿ ನಾವು ನೋಡ್ಕೊಂತ ಹೋಗ್ಬೋದು. ಬೇಸ್ಡ್ ಆನ್ ದ ಕಲರನ್ನ ನಾವು ಆಧಾರವಾಗಿ ಇಟ್ಕೊಂಡು ಸೊ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ರೇಂಜ್ ಕೊಟ್ಟಿದ್ದಾರೆ ನೋಡಿ, 1 to 6 ಅಂತ, 1 to 14 ಅಂತ ಕೊಟ್ಟಿದ್ದಾರೆ ರೇಂಜ್. ಆ ರೇಂಜನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು. ಸೊ ಇದನ್ನು ನಾವು ಪಿ ಎಚ್ ಪೇಪರ್ ಅಂತ ಕರಿತೀವಿ. ಇವೇ ಪಿ ಎಚ್ ಪೇಪರ್. ಇಲ್ಲಿ ಕಾಣಿಸ್ತಾ ಇದೆಯಾ ಯೆಲ್ಲೋ ಕಲರು, ಸೊ ದೀಸ್ ಆರ್ ದ ಪಿ ಎಚ್ ಪೇಪರ್. ಇದನ್ನು ಸೊಲ್ಯೂಷನ್ ಒಳಗೆ ಡಿಪ್ ಮಾಡಿ ಇಲ್ಲಿ ಮ್ಯಾಚ್ ಮಾಡ್ಬೇಕು. ನೀವು ಆ ಸ್ಟ್ರಿಪ್ಪನ್ನು ತಗೊಂಬಂದು ಇಲ್ಲಿ ಯಾವ ಕಲರಿಗೆ ಮ್ಯಾಚ್ ಆಗುತ್ತೆ ನೋಡಬೇಕು. ಆ ಮ್ಯಾಚ್ ಆದಮೇಲೆ ನಾನು ರೇಂಜ್ ಹೇಳಿದ್ದೀನಿ, ಎಲ್ಲಿಂದ ಎಲ್ಲಿ ತನಕ ಏನೇನು ಇರುತ್ತೆ ಅಂತ ರೇಂಜ್ ಹೇಳಿದ್ದೀನಿ. ಸೊ ಆ ರೇಂಜನ್ನು ನಾವು ನೋಡಿ, ಇದು ಪಿ ಎಚ್ ಟೆಸ್ಟ್ ಪೇಪರ್ ಅಂತ ಇದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಪಿ ಎಚ್ ಟೆಸ್ಟ್ ಪೇಪರ್. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಪಿ ಎಚನ್ನು ಫೈಂಡ್ ಔಟ್ ಮಾಡಬೇಕು. ಪಿ ಎಚನ್ನು ಫೈಂಡ್ ಔಟ್ ಮಾಡಿ ಡಿಸೈಡ್ ಮಾಡ್ತೀವಿ ಸೊ ವೆದರ್ ಇಟ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್, ವೀಕ್ ಆ್ಯಸಿಡ್ ಆರ್ ವೀಕ್ ಬೇಸ್, ಇಷ್ಟನ್ನು ಡಿಸೈಡ್ ಮಾಡ್ತೀವಿ. ನೋಡಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ನಾವೀಗೇನು ನೋಡಿದ್ವು ದಟ್ ಈಸ್ ಪಿ ಎಚ್ ಟೆಸ್ಟ್ ಪೇಪರು, ಅದೇ ಇದನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಈಗ ಕೊಟ್ಟಿದ್ದಾರೆ ನೋಡಿ. ನೀವು ಅಬ್ಸರ್ವ್ ಮಾಡಿ, ಗ್ಯಾಸ್ಟ್ರಿಕ್ ಜ್ಯೂಸ್ ಇದೆಯಲ್ಲ ಇದರ ಪಿ ಎಚ್ 1 ಅಂತ ಕೊಟ್ಟಿದ್ದಾನೆ ಅವನು. ನೋಡಿ ಗ್ಯಾಸ್ಟ್ರಿಕ್ ಜ್ಯೂಸ್ ಇದೆ ಇಲ್ಲಿ. ಈ ಗ್ಯಾಸ್ಟ್ರಿಕ್ ಜ್ಯೂಸಿನ ಪಿ ಎಚ್ 1 ಕೊಟ್ಟಿದ್ದಾನೆ ಅಂದರೆ ಹಾಗಾದ್ರೆ ನಾವೀಗ ಹೇಳೋಣ ಇದು ಸ್ಟ್ರಾಂಗ್ ಆ್ಯಸಿಡ್ಡಾ, ವೀಕ್ ಆ್ಯಸಿಡ್ಡಾ ಏನು. ಸೊ ಪಿ ಎಚ್ 1 0 to 2 ರೇಂಜಲ್ಲಿದ್ದರೆ ಸ್ಟ್ರಾಂಗ್ ಆ್ಯಸಿಡ್. ಹಾಗಾದರೆ ಗ್ಯಾಸ್ಟ್ರಿಕ್ ಜ್ಯೂಸ್ ಇಸ್ ಎ ಸ್ಟ್ರಾಂಗ್ ಆ್ಯಸಿಡ್. ನೆಕ್ಸ್ಟ್ 2 ಅಂತ ಕೊಟ್ಟಿದ್ದಾನೆ. ಲೆಮನ್ ಜ್ಯೂಸ್ ಕೊಟ್ಟಿದ್ದಾನೆ ಅಬೌಟ್ 2.2 ಅಂತ ಕೊಟ್ಟಿದ್ದಾನೆ. ಸೊ 2.2 0 to 2 ಇಟ್ ಈಸ್ ಸ್ಟ್ರಾಂಗ್ ಆ್ಯಸಿಡ್. ಸೊ 2.2 ಅಂತ ಕೊಟ್ಟಿದ್ದಾನೆ, ಹಾಗಾದ್ರೆ ಇದು ವೀಕ್ ಆ್ಯಸಿಡ್. ನೆಕ್ಸ್ಟ್ ನೋಡಿ ಪ್ಯೂರ್ ವಾಟರ್ ನೋಡಿ, ಬ್ಲಡ್ಡು ಮತ್ತು ಪ್ಯೂರ್ ವಾಟರು 7.4 ಅಂತ ಕೊಟ್ಟಿದ್ದಾನೆ, ಅಂದರೆ ಇಟ್ ಈಸ್ ನಿಯರ್ ಟು 7. ಹಾಗಾದ್ರೆ ಪ್ಯೂರ್ ವಾಟರ್ ಆಗಲಿ ಬ್ಲಡ್ ಆಗಲಿ ಸೊ ಇಟ್ ಈಸ್ ಎ ನ್ಯೂಟ್ರಲ್ ಸೊಲ್ಯೂಷನ್. ಇಟ್ ಈಸ್ ಎ ನ್ಯೂಟ್ರಲ್ ಸೊಲ್ಯೂಷನ್. ಸೊ ನ್ಯೂಟ್ರಲ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಪ್ಯೂರ್ ವಾಟರು, ಬ್ಲಡ್. ನೆಕ್ಸ್ಟ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಇದೆಯಲ್ಲ ಅದ್ರದ್ದು ಪಿ ಎಚ್ 10 ಅಂತ ಕೊಟ್ಟಿದ್ದಾನೆ. ಸೊ ನಮಗೆ 8 to 10 ಇದೆಯಲ್ಲ ಅದು ವೀಕ್ ಬೇಸ್. ಸೊ ವೀಕ್ ಬೇಸ್ ದಟ್ ಈಸ್ 11 to 14. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡನ್ನು ನಮಗೆ ಇದು ವೀಕ್ ಬೇಸ್ ಇದು.
ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾನೆ. ಸೋಡಿಯಂ ಹೈಡ್ರಾಕ್ಸೈಡನ್ನು ಸೊ ರೇಂಜು ಅಬೌಟ್ 14 ಅಂತ ಕೊಟ್ಟು, ಇದು ರೇಂಜು 10 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಈ ಮಿಲ್ಕ್ ಆಫ್ ಮೆಗ್ನೀಷಿಯಮ್ ಇಟ್ ಈಸ್ ಎ ಸ್ಟ್ರಾಂಗ್ ಬೇಸ್, ಇದು ವೀಕ್ ಬೇಸ್ ಅಲ್ಲ, ಇದು ಸ್ಟ್ರಾಂಗ್ ಬೇಸ್. ಇದು ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ ಅದು 14 ಇದೆ. ಹಾಗಾದರೆ 14 ಅಂತ ತಗೊಂಡಾಗ ಇಟ್ ಈಸ್ ಮೋರ್ ಬೇಸಿಕ್. ಸೊ ಈ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾನೆ, ಅದನ್ನು ನೋಡ್ಕೋಬೇಕು. ಗ್ಯಾಸ್ಟ್ರಿಕ್ ಜ್ಯೂಸು 1.2 ಇದೆ. ನೆಕ್ಸ್ಟು ಲೆಮನ್ ಜ್ಯೂಸು 2.2 ಅಂತ ಇದೆ. ಪ್ಯೂರ್ ವಾಟರ್ದು pH 7.4 ಅಂತ ಇದೆ. ಮಿಲ್ಕ್ ಆಫ್ ಮೆಗ್ನಿ ಇವೆಲ್ಲ ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಹೇಗೆ ನಾನು ಈ ಥರದ್ದು ಕೊಟ್ಬಿಟ್ಟು ಕೇಳ್ಬೋದು ನಿಮಗೆ. ಸೊ 7.4 ಇದ್ದರೆ ಅದು ಯಾವ ಸೊಲ್ಯೂಷನ್ನು ಯಾವುದು ಬರುತ್ತೆ ಅದಕ್ಕೆ ಅಂತ ಕೇಳ್ಬೋದು. ಸೊ ಪ್ಯೂರ್ ವಾಟರ್ ಆ್ಯಂಡ್ ಬ್ಲಡ್, ಸೊ ಇಟ್ ಈಸ್ ಎ ನ್ಯೂಟ್ರಲ್ ಸೊಲ್ಯೂಷನ್ ಬಿಕಾಸ್ ದೇರ್ pH is 7.4. ಮಿಲ್ಕ್ ಆಫ್ ಮೆಗ್ನೀಷಿಯಾ pH 10. ಸೋಡಿಯಂ ಹೈಡ್ರಾಕ್ಸೈಡ್ pH 14, ಅಬೌಟ್ 14. ಇಟ್ ಈಸ್ ಮೋರ್ ಬೇಸಿಕ್. ಇದು ಮೋರ್ ಬೇಸಿಕ್ ಆಗಿರೋ ಸ್ಟ್ರಾಂಗ್ ಬೇಸ್. More basic in the sense concentration of OH minus ions are more, so it is that is more basic. So like this we have to study about pH. So in the next video we are going to study about what is the importance of pH in our everyday life. So let us study about that one. Till then, thank you very much.